ನಾಳೆಯಿಂದ ಯಾವುದಕ್ಕೆಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ ಒಂದೊಂದು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವುದಕ್ಕೆಲ್ಲ ಜಾಸ್ತಿ ಆಗ್ತಾ ಇದೆ ರೇಟ್ ಅನ್ನುವಂಥದ್ದು. ಮೊದಲಿಗೆ ದುಬಾರಿ ಏಪ್ರಿಲ್ ಭಾಳ ದುಬಾರಿ ಆಗುತ್ತೆ. ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಳವಾಗುತ್ತೆ. 44 ರೂಪಾಯಿ 48 ರೂಪಾಯಿ ಆಗುತ್ತೆ. 4 ರೂಪಾಯಿ ಜಾಸ್ತಿ ಆಗುತ್ತೆ. ಗೃಹ ಮತ್ತು ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ ಆಗುತ್ತೆ. 200 ಯೂನಿಟ್ ಬರೋರಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಗೃಹ ಮತ್ತು ವಾಣಿಜ್ಯ, ಗೃಹ ಅಂತಂದರೆ ಮನೆಗೆ, ವಾಣಿಜ್ಯ ಅಂದರೆ ಈ ಕಮರ್ಷಿಯಲ್ ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಗೃಹ ಬಳಕೆ ಫಿಕ್ಸ್ಡ್ ದರ 120ರ ಬದಲು 145ಕ್ಕೆ ಏರಿಕೆ ಆಗುತ್ತೆ. ನಿಮ್ಮಲ್ಲಿ ಒಂದು ಫಿಕ್ಸ್ಡ್ ಅಂತ ಬರ್ತಾ ಇತ್ತಲ್ಲ, ಆದರೂ ಕೂಡ ನಿಮಗೆ 200 ಯೂನಿಟ್ ಒಳಗಿದ್ದವ್ರಿಗೆ ಏನು ಸಮಸ್ಯೆ ಇಲ್ಲ. ಓಕೆ. ಕಸದ ಸೆಸ್ ಕೆಜಿಗೆ 12 ವಿಧಿಸಿ ಪಾಲಿಕೆ ಆದೇಶ. ಗೊತ್ತಾಯ್ತಾ? ಇಷ್ಟಿಷ್ಟು ಕಸ ಹಾಕ್ತೀರಾ, ಕೆಜಿಗೆ 12. ರೆಡಿಯಾಗಿ. ಇನ್ನು ನೀರಿನ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ, ಹಾಗೇ ಆಗುತ್ತೆ. ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ದರ 10 ಪಟ್ಟು ಜಾಸ್ತಿ ಆಗುತ್ತೆ. ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ಇನ್ನು 800ರಿಂದ 1000 ಇದ್ದ ದರ 8ರಿಂದ 10,000ಕ್ಕೆ ಏರಿಕೆಯಾಗುತ್ತೆ. ಅದು ಓಕೆ. ಇನ್ನು ಆಟೋ ಕನಿಷ್ಠ ದರ 30ರ ಬದಲು 40 ರೂಪಾಯಿ ಆಗಬಹುದು. ಇನ್ನೂ ಕೂಡ ಡಿಸಿಷನ್ ಆಗಲಿಲ್ಲ, ಬಹುಶಃ ಇದು ಹಾಗೆ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. 10 ಲಕ್ಷ ಮೀರಿದ ಯೆಲ್ಲೋ ಬೋರ್ಡ್ ವಾಹನ ದುಬಾರಿ ಆಗುತ್ತೆ. 10 ಲಕ್ಷ ಮೇಲೆ, 10 ಲಕ್ಷ ಇಲ್ಲದೆ ಯಾವುದು ಯೆಲ್ಲೋ ಬೋರ್ಡ್ ವಾಹನ ಅಂತಂದರೆ ನೀವು ಟ್ರಾವೆಲರ್ಸ್ ಹೋಗ್ತಿರಲ್ಲ ಅದು. 10 ಲಕ್ಷದೊಳಗಿನ ವಾಹನಕ್ಕೆ 50ರಿಂದ 70,000 ಟ್ಯಾಕ್ಸ್. ಅಯ್ಯೋಯ್ಯಪ್ಪ, ಸತ್ರು ಯಾರು? ಟ್ರಾನ್ಸ್ಪೋರ್ಟ್ ಅವರು. 25 ಲಕ್ಷ ಮೇಲಿನ EV ಕಾರಿಗೆ 10% ತೆರಿಗೆ. ಎಲೆಕ್ಟ್ರಿಕ್ ಕಾರಿಗೆ ಇಲ್ಲಿ ತನಕ ತೆರಿಗೆ ಕಟ್ತಾ ಇರಲಿಲ್ಲ, ಶುರು ಮಾಡಿದ್ರಿ ಈಗ 10%. ಎಲ್ಲರಿಗೆ ತಗೊಳ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕಾರು. ಆದರೆ ಎಲೆಕ್ಟ್ರಿಕ್ ಕಾರೇ ಉತ್ತಮ ಒಂದು ಲೆಕ್ಕದಲ್ಲಿ, ಯಾಕಂದರೆ ನಿಮಗೆ ವಾತಾವರಣ ಕಲುಷಿತವಾಗ ತಪ್ಪತ್ತೆ. ಏಪ್ರಿಲ್ 1ರಿಂದ ಟೋಲ್ ಸುಂಕ 5% ಹೆಚ್ಚಳ. ಇದು ಏನು ರೀ ಕತೆ? ಅಲ್ಲಿ ನಿತಿನ್ ಗಡ್ಕರಿ ಹೇಳ್ತಾರೆ ನೆಕ್ಸ್ಟ್ ಟೋಲೇ ಇರೋದಿಲ್ಲ ಅಂತೇಳಿ, ಇಲ್ಲಿ ನೋಡಿದ್ರೆ 5% ಜಾಸ್ತಿ ಆಗ್ತಾಯಿದೆ. ಇನ್ನು ಹಾಲಿನ ಬೆನ್ನಲ್ಲೇ ಟೀ ಕಾಫಿ ದರದಲ್ಲಿ 15% ಏರಿಕೆ. ಟೀ ಎಷ್ಟಕ್ಕೆ ಸಿಗ್ತಾ ಇದೆ ಈಗ? 15 ರೂಪಾಯಿ ಅಲ್ವಾ? 10ರಿಂದ 15 ರೂಪಾಯಿ. ಕೆಲವು ಕಡೆ 10 ರೂಪಾಯಿಗೂ ಸಿಗುತ್ತೆ. 20 ರೂಪಾಯಿ ಫಿಕ್ಸು ಆಯಿತಾ? ಮೇ 1ರಿಂದ ATMಗಳಲ್ಲಿ ವಿಡ್ರಾ ಶುಲ್ಕ ರೂಪಾಯಿ ಹೆಚ್ಚಳವಾಗತ್ತೆ. ಕೆಲವರಿಗೆ ಪಾಪ ನೋಟ್ ಬೇಕೇ ಬೇಕಾಗುತ್ತೆ ಕೆಲವರಿಗೆ, ಸೊ ಹಾಗಾಗಿ ವಿಡ್ರಾ ಮಾಡೇ ಮಾಡ್ತಾರೆ. 2 ನಾಳೆಯಿಂದ ಯಾವುದಕ್ಕೆಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ ಒಂದೊಂದು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವುದಕ್ಕೆಲ್ಲ ಜಾಸ್ತಿ ಆಗ್ತಾ ಇದೆ ರೇಟ್ ಅನ್ನುವಂಥದ್ದು. ಮೊದಲಿಗೆ ದುಬಾರಿ ಏಪ್ರಿಲ್ ಭಾಳ ದುಬಾರಿ ಆಗುತ್ತೆ. ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಳವಾಗುತ್ತೆ. 44 ರೂಪಾಯಿ 48 ರೂಪಾಯಿ ಆಗುತ್ತೆ. 4 ರೂಪಾಯಿ ಜಾಸ್ತಿ ಆಗುತ್ತೆ. ಗೃಹ ಮತ್ತು ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ ಆಗುತ್ತೆ. 200 ಯೂನಿಟ್ ಬರೋರಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಗೃಹ ಮತ್ತು ವಾಣಿಜ್ಯ, ಗೃಹ ಅಂತಂದರೆ ಮನೆಗೆ, ವಾಣಿಜ್ಯ ಅಂದರೆ ಈ ಕಮರ್ಷಿಯಲ್ ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಗೃಹ ಬಳಕೆ ಫಿಕ್ಸ್ಡ್ ದರ 120ರ ಬದಲು 145ಕ್ಕೆ ಏರಿಕೆ ಆಗುತ್ತೆ. ನಿಮ್ಮಲ್ಲಿ ಒಂದು ಫಿಕ್ಸ್ಡ್ ಅಂತ ಬರ್ತಾ ಇತ್ತಲ್ಲ, ಆದರೂ ಕೂಡ ನಿಮಗೆ 200 ಯೂನಿಟ್ ಒಳಗಿದ್ದವ್ರಿಗೆ ಏನು ಸಮಸ್ಯೆ ಇಲ್ಲ. ಓಕೆ. ಕಸದ ಸೆಸ್ ಕೆಜಿಗೆ 12 ವಿಧಿಸಿ ಪಾಲಿಕೆ ಆದೇಶ. ಗೊತ್ತಾಯ್ತಾ? ಇಷ್ಟಿಷ್ಟು ಕಸ ಹಾಕ್ತೀರಾ, ಕೆಜಿಗೆ 12. ರೆಡಿಯಾಗಿ. ಇನ್ನು ನೀರಿನ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ, ಹಾಗೇ ಆಗುತ್ತೆ. ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ದರ 10 ಪಟ್ಟು ಜಾಸ್ತಿ ಆಗುತ್ತೆ. ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ಇನ್ನು 800ರಿಂದ 1000 ಇದ್ದ ದರ 8ರಿಂದ 10,000ಕ್ಕೆ ಏರಿಕೆಯಾಗುತ್ತೆ. ಅದು ಓಕೆ. ಇನ್ನು ಆಟೋ ಕನಿಷ್ಠ ದರ 30ರ ಬದಲು 40 ರೂಪಾಯಿ ಆಗಬಹುದು. ಇನ್ನೂ ಕೂಡ ಡಿಸಿಷನ್ ಆಗಲಿಲ್ಲ, ಬಹುಶಃ ಇದು ಹಾಗೆ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. 10 ಲಕ್ಷ ಮೀರಿದ ಯೆಲ್ಲೋ ಬೋರ್ಡ್ ವಾಹನ ದುಬಾರಿ ಆಗುತ್ತೆ. 10 ಲಕ್ಷ ಮೇಲೆ, 10 ಲಕ್ಷ ಇಲ್ಲದೆ ಯಾವುದು ಯೆಲ್ಲೋ ಬೋರ್ಡ್ ವಾಹನ ಅಂತಂದರೆ ನೀವು ಟ್ರಾವೆಲರ್ಸ್ ಹೋಗ್ತಿರಲ್ಲ ಅದು. 10 ಲಕ್ಷದೊಳಗಿನ ವಾಹನಕ್ಕೆ 50ರಿಂದ 70,000 ಟ್ಯಾಕ್ಸ್. ಅಯ್ಯೋಯ್ಯಪ್ಪ, ಸತ್ರು ಯಾರು? ಟ್ರಾನ್ಸ್ಪೋರ್ಟ್ ಅವರು. 25 ಲಕ್ಷ ಮೇಲಿನ EV ಕಾರಿಗೆ 10% ತೆರಿಗೆ. ಎಲೆಕ್ಟ್ರಿಕ್ ಕಾರಿಗೆ ಇಲ್ಲಿ ತನಕ ತೆರಿಗೆ ಕಟ್ತಾ ಇರಲಿಲ್ಲ, ಶುರು ಮಾಡಿದ್ರಿ ಈಗ 10%. ಎಲ್ಲರಿಗೆ ತಗೊಳ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕಾರು. ಆದರೆ ಎಲೆಕ್ಟ್ರಿಕ್ ಕಾರೇ ಉತ್ತಮ ಒಂದು ಲೆಕ್ಕದಲ್ಲಿ, ಯಾಕಂದರೆ ನಿಮಗೆ ವಾತಾವರಣ ಕಲುಷಿತವಾಗ ತಪ್ಪತ್ತೆ. ಏಪ್ರಿಲ್ 1ರಿಂದ ಟೋಲ್ ಸುಂಕ 5% ಹೆಚ್ಚಳ. ಇದು ಏನು ರೀ ಕತೆ? ಅಲ್ಲಿ ನಿತಿನ್ ಗಡ್ಕರಿ ಹೇಳ್ತಾರೆ ನೆಕ್ಸ್ಟ್ ಟೋಲೇ ಇರೋದಿಲ್ಲ ಅಂತೇಳಿ, ಇಲ್ಲಿ ನೋಡಿದ್ರೆ 5% ಜಾಸ್ತಿ ಆಗ್ತಾಯಿದೆ. ಇನ್ನು ಹಾಲಿನ ಬೆನ್ನಲ್ಲೇ ಟೀ ಕಾಫಿ ದರದಲ್ಲಿ 15% ಏರಿಕೆ. ಟೀ ಎಷ್ಟಕ್ಕೆ ಸಿಗ್ತಾ ಇದೆ ಈಗ? 15 ರೂಪಾಯಿ ಅಲ್ವಾ? 10ರಿಂದ 15 ರೂಪಾಯಿ. ಕೆಲವು ಕಡೆ 10 ರೂಪಾಯಿಗೂ ಸಿಗುತ್ತೆ. 20 ರೂಪಾಯಿ ಫಿಕ್ಸು ಆಯಿತಾ? ಮೇ 1ರಿಂದ ATMಗಳಲ್ಲಿ ವಿಡ್ರಾ ಶುಲ್ಕ ರೂಪಾಯಿ ಹೆಚ್ಚಳವಾಗತ್ತೆ. ಕೆಲವರಿಗೆ ಪಾಪ ನೋಟ್ ಬೇಕೇ ಬೇಕಾಗುತ್ತೆ ಕೆಲವರಿಗೆ, ಸೊ ಹಾಗಾಗಿ ವಿಡ್ರಾ ಮಾಡೇ ಮಾಡ್ತಾರೆ. 2 ರೂಪಾಯಿ ಜಾಸ್ತಿ ಆಗುತ್ತೆ.
ಇವೆಲ್ಲ ನಾಳೆಯಿಂದ ಯಾವುದಕ್ಕೆಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ ಒಂದೊಂದು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವುದಕ್ಕೆಲ್ಲ ಜಾಸ್ತಿ ಆಗ್ತಾ ಇದೆ ರೇಟ್ ಅನ್ನುವಂಥದ್ದು. ಮೊದಲಿಗೆ ದುಬಾರಿ ಏಪ್ರಿಲ್ ಭಾಳ ದುಬಾರಿ ಆಗುತ್ತೆ. ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಳವಾಗುತ್ತೆ. 44 ರೂಪಾಯಿ 48 ರೂಪಾಯಿ ಆಗುತ್ತೆ. 4 ರೂಪಾಯಿ ಜಾಸ್ತಿ ಆಗುತ್ತೆ. ಗೃಹ ಮತ್ತು ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ ಆಗುತ್ತೆ. 200 ಯೂನಿಟ್ ಬರೋರಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಗೃಹ ಮತ್ತು ವಾಣಿಜ್ಯ, ಗೃಹ ಅಂತಂದರೆ ಮನೆಗೆ, ವಾಣಿಜ್ಯ ಅಂದರೆ ಈ ಕಮರ್ಷಿಯಲ್ ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಗೃಹ ಬಳಕೆ ಫಿಕ್ಸ್ಡ್ ದರ 120ರ ಬದಲು 145ಕ್ಕೆ ಏರಿಕೆ ಆಗುತ್ತೆ. ನಿಮ್ಮಲ್ಲಿ ಒಂದು ಫಿಕ್ಸ್ಡ್ ಅಂತ ಬರ್ತಾ ಇತ್ತಲ್ಲ, ಆದರೂ ಕೂಡ ನಿಮಗೆ 200 ಯೂನಿಟ್ ಒಳಗಿದ್ದವ್ರಿಗೆ ಏನು ಸಮಸ್ಯೆ ಇಲ್ಲ. ಓಕೆ. ಕಸದ ಸೆಸ್ ಕೆಜಿಗೆ 12 ವಿಧಿಸಿ ಪಾಲಿಕೆ ಆದೇಶ. ಗೊತ್ತಾಯ್ತಾ? ಇಷ್ಟಿಷ್ಟು ಕಸ ಹಾಕ್ತೀರಾ, ಕೆಜಿಗೆ 12. ರೆಡಿಯಾಗಿ. ಇನ್ನು ನೀರಿನ ದರ ಹೆಚ್ಚಳವಾಗೋ ಸಾಧ್ಯತೆ ಇದೆ, ಹಾಗೆ ಆಗುತ್ತೆ. ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ದರ 10 ಪಟ್ಟು ಜಾಸ್ತಿ ಆಗುತ್ತೆ. ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ಇನ್ನು 800ರಿಂದ 1000 ಇದ್ದ ದರ 8ರಿಂದ 10,000ಕ್ಕೆ ಏರಿಕೆಯಾಗುತ್ತೆ. ಅದು ಓಕೆ. ಇನ್ನು ಆಟೋ ಕನಿಷ್ಠ ದರ 30ರ ಬದಲು 40 ರೂಪಾಯಿ ಆಗಬಹುದು. ಇನ್ನೂ ಕೂಡ ಡಿಸಿಷನ್ ಆಗಿಲ್ಲ, ಬಹುಶಃ ಇದು ಹಾಗೆ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. 10 ಲಕ್ಷ ಮೀರಿದ ಯೆಲ್ಲೋ ಬೋರ್ಡ್ ವಾಹನ ದುಬಾರಿ ಆಗುತ್ತೆ. 10 ಲಕ್ಷ ಮೇಲೆ, 10 ಲಕ್ಷ ಇಲ್ಲದೆ ಯಾವುದು ಯೆಲ್ಲೋ ಬೋರ್ಡ್ ವಾಹನ ಅಂತಂದರೆ ನೀವು ಟ್ರಾವೆಲರ್ಸ್ ಹೋಗ್ತಿರಲ್ಲ ಅದು. 10 ಲಕ್ಷದೊಳಗಿನ ವಾಹನಕ್ಕೆ 50ರಿಂದ 70,000 ಟ್ಯಾಕ್ಸ್. ಅಯ್ಯೋಯ್ಯಪ್ಪ, ಸತ್ರು ಯಾರು? ಟ್ರಾನ್ಸ್ಪೋರ್ಟ್ ಅವರು. 25 ಲಕ್ಷ ಮೇಲಿನ EV ಕಾರಿಗೆ 10% ತೆರಿಗೆ. ಎಲೆಕ್ಟ್ರಿಕ್ ಕಾರಿಗೆ ಇಲ್ಲಿ ತನಕ ತೆರಿಗೆ ಕಟ್ತಾ ಇರಲಿಲ್ಲ, ಶುರು ಮಾಡಿದ್ರಿ ಈಗ 10%. ಎಲ್ಲರಿಗೆ ತಗೊಳ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕಾರು. ಆದರೆ ಎಲೆಕ್ಟ್ರಿಕ್ ಕಾರೇ ಉತ್ತಮ ಒಂದು ಲೆಕ್ಕದಲ್ಲಿ, ಯಾಕಂದರೆ ನಿಮಗೆ ವಾತಾವರಣ ಕಲುಷಿತವಾಗೋ ತಪ್ಪತ್ತೆ. ಏಪ್ರಿಲ್ 1ರಿಂದ ಟೋಲ್ ಸುಂಕ 5% ಹೆಚ್ಚಳ. ಇದು ಏನು ರೀ ಕತೆ? ಅಲ್ಲಿ ನಿತಿನ್ ಗಡ್ಕರಿ ಹೇಳ್ತಾರೆ ನೆಕ್ಸ್ಟ್ ಟೋಲೇ ಇರೋದಿಲ್ಲ ಅಂತೇಳಿ, ಇಲ್ಲಿ ನೋಡಿದ್ರೆ 5% ಜಾಸ್ತಿ ಆಗ್ತಾಯಿದೆ. ಇನ್ನು ಹಾಲಿನ ಬೆನ್ನಲ್ಲೇ ಟೀ ಕಾಫಿ ದರದಲ್ಲಿ 15% ಏರಿಕೆ. ಟೀ ಎಷ್ಟಕ್ಕೆ ಸಿಗ್ತಾ ಇದೆ ಈಗ? 15 ರೂಪಾಯಿ ಅಲ್ವಾ? 10ರಿಂದ 15 ರೂಪಾಯಿ. ಕೆಲವು ಕಡೆ 10 ರೂಪಾಯಿಗೂ ಸಿಗುತ್ತೆ. 20 ರೂಪಾಯಿ ಫಿಕ್ಸು. ಆಯಿತಾ? ಮೇ 1ರಿಂದ ATMಗಳಲ್ಲಿ ವಿಡ್ರಾ ಶುಲ್ಕ ರೂಪಾಯಿ ಹೆಚ್ಚಳವಾಗತ್ತೆ. ಕೆಲವರಿಗೆ ಪಾಪ ನೋಟ್ ಬೇಕೇ ಬೇಕಾಗುತ್ತೆ ಕೆಲವರಿಗೆ, ಸೊ ಹಾಗಾಗಿ ವಿಡ್ರಾ ಮಾಡೇ ಮಾಡ್ತಾರೆ. 2 ನಾಳೆಯಿಂದ ಯಾವುದಕ್ಕೆಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ ಒಂದೊಂದು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವುದಕ್ಕೆಲ್ಲ ಜಾಸ್ತಿ ಆಗ್ತಾ ಇದೆ ರೇಟ್ ಅನ್ನುವಂಥದ್ದು. ಮೊದಲಿಗೆ ದುಬಾರಿ ಏಪ್ರಿಲ್ ಭಾಳ ದುಬಾರಿ ಆಗುತ್ತೆ. ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಳವಾಗುತ್ತೆ. 44 ರೂಪಾಯಿ 48 ರೂಪಾಯಿ ಆಗುತ್ತೆ. 4 ರೂಪಾಯಿ ಜಾಸ್ತಿ ಆಗುತ್ತೆ. ಗೃಹ ಮತ್ತು ವಾಣಿಜ್ಯ ಬಳಕೆ ವಿದ್ಯುತ್ ದರ ಏರಿಕೆ ಆಗುತ್ತೆ. 200 ಯೂನಿಟ್ ಬರೋರಿಗೆ ಏನು ಸಮಸ್ಯೆ ಇಲ್ಲ. ಆದರೆ ಗೃಹ ಮತ್ತು ವಾಣಿಜ್ಯ, ಗೃಹ ಅಂತಂದರೆ ಮನೆಗೆ, ವಾಣಿಜ್ಯ ಅಂದರೆ ಈ ಕಮರ್ಷಿಯಲ್ ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಗೃಹ ಬಳಕೆ ಫಿಕ್ಸ್ಡ್ ದರ 120ರ ಬದಲು 145ಕ್ಕೆ ಏರಿಕೆ ಆಗುತ್ತೆ. ನಿಮ್ಮಲ್ಲಿ ಒಂದು ಫಿಕ್ಸ್ಡ್ ಅಂತ ಬರ್ತಾ ಇತ್ತಲ್ಲ, ಆದರೂ ಕೂಡ ನಿಮಗೆ 200 ಯೂನಿಟ್ ಒಳಗಿದ್ದವ್ರಿಗೆ ಏನು ಸಮಸ್ಯೆ ಇಲ್ಲ. ಓಕೆ. ಕಸದ ಸೆಸ್ ಕೆಜಿಗೆ 12 ವಿಧಿಸಿ ಪಾಲಿಕೆ ಆದೇಶ. ಗೊತ್ತಾಯ್ತಾ? ಇಷ್ಟಿಷ್ಟು ಕಸ ಹಾಕ್ತೀರಾ, ಕೆಜಿಗೆ 12. ರೆಡಿಯಾಗಿ. ಇನ್ನು ನೀರಿನ ದರ ಹೆಚ್ಚಳವಾಗೋ ಸಾಧ್ಯತೆ ಇದೆ, ಹಾಗೆ ಆಗುತ್ತೆ. ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ದರ 10 ಪಟ್ಟು ಜಾಸ್ತಿ ಆಗುತ್ತೆ. ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ಇನ್ನು 800ರಿಂದ 1000 ಇದ್ದ ದರ 8ರಿಂದ 10,000ಕ್ಕೆ ಏರಿಕೆಯಾಗುತ್ತೆ. ಅದು ಓಕೆ. ಇನ್ನು ಆಟೋ ಕನಿಷ್ಠ ದರ 30ರ ಬದಲು 40 ರೂಪಾಯಿ ಆಗಬಹುದು. ಇನ್ನೂ ಕೂಡ ಡಿಸಿಷನ್ ಆಗಿಲ್ಲ, ಬಹುಶಃ ಇದು ಹಾಗೆ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. 10 ಲಕ್ಷ ಮೀರಿದ ಯೆಲ್ಲೋ ಬೋರ್ಡ್ ವಾಹನ ದುಬಾರಿ ಆಗುತ್ತೆ. 10 ಲಕ್ಷ ಮೇಲೆ, 10 ಲಕ್ಷ ಇಲ್ಲದೆ ಯಾವುದು ಯೆಲ್ಲೋ ಬೋರ್ಡ್ ವಾಹನ ಅಂತಂದರೆ ನೀವು ಟ್ರಾವೆಲರ್ಸ್ ಹೋಗ್ತಿರಲ್ಲ ಅದು. 10 ಲಕ್ಷದೊಳಗಿನ ವಾಹನಕ್ಕೆ 50ರಿಂದ 70,000 ಟ್ಯಾಕ್ಸ್. ಅಯ್ಯೋಯ್ಯಪ್ಪ, ಸತ್ರು ಯಾರು? ಟ್ರಾನ್ಸ್ಪೋರ್ಟ್ ಅವರು. 25 ಲಕ್ಷ ಮೇಲಿನ EV ಕಾರಿಗೆ 10% ತೆರಿಗೆ. ಎಲೆಕ್ಟ್ರಿಕ್ ಕಾರಿಗೆ ಇಲ್ಲಿ ತನಕ ತೆರಿಗೆ ಕಟ್ತಾ ಇರಲಿಲ್ಲ, ಶುರು ಮಾಡಿದ್ರಿ ಈಗ 10%. ಎಲ್ಲರಿಗೆ ತಗೊಳ್ತಾ ಇದ್ದಾರೆ ಎಲೆಕ್ಟ್ರಿಕ್ ಕಾರು. ಆದರೆ ಎಲೆಕ್ಟ್ರಿಕ್ ಕಾರೇ ಉತ್ತಮ ಒಂದು ಲೆಕ್ಕದಲ್ಲಿ, ಯಾಕಂದರೆ ನಿಮಗೆ ವಾತಾವರಣ ಕಲುಷಿತವಾಗೋ ತಪ್ಪತ್ತೆ. ಏಪ್ರಿಲ್ 1ರಿಂದ ಟೋಲ್ ಸುಂಕ 5% ಹೆಚ್ಚಳ. ಇದು ಏನು ರೀ ಕತೆ? ಅಲ್ಲಿ ನಿತಿನ್ ಗಡ್ಕರಿ ಹೇಳ್ತಾರೆ ನೆಕ್ಸ್ಟ್ ಟೋಲೇ ಇರೋದಿಲ್ಲ ಅಂತೇಳಿ, ಇಲ್ಲಿ ನೋಡಿದ್ರೆ 5% ಜಾಸ್ತಿ ಆಗ್ತಾಯಿದೆ. ಇನ್ನು ಹಾಲಿನ ಬೆನ್ನಲ್ಲೇ ಟೀ ಕಾಫಿ ದರದಲ್ಲಿ 15% ಏರಿಕೆ. ಟೀ ಎಷ್ಟಕ್ಕೆ ಸಿಗ್ತಾ ಇದೆ ಈಗ? 15 ರೂಪಾಯಿ ಅಲ್ವಾ? 10ರಿಂದ 15 ರೂಪಾಯಿ. ಕೆಲವು ಕಡೆ 10 ರೂಪಾಯಿಗೂ ಸಿಗುತ್ತೆ. 20 ರೂಪಾಯಿ ಫಿಕ್ಸು. ಆಯಿತಾ? ಮೇ 1ರಿಂದ ATMಗಳಲ್ಲಿ ವಿಡ್ರಾ ಶುಲ್ಕ ರೂಪಾಯಿ ಹೆಚ್ಚಳವಾಗತ್ತೆ. ಕೆಲವರಿಗೆ ಪಾಪ ನೋಟ್ ಬೇಕೇ ಬೇಕಾಗುತ್ತೆ ಕೆಲವರಿಗೆ, ಸೊ ಹಾಗಾಗಿ ವಿಡ್ರಾ ಮಾಡೇ ಮಾಡ್ತಾರೆ. 2 ರೂಪಾಯಿ ಜಾಸ್ತಿ ಆಗುತ್ತೆ. ಇವೆಲ್ಲ